ಅಮೃತ ಟಿವಿ ಕರ್ನಾಟಕ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಬೆನ್ನೂರಿನಲ್ಲಿ ನೀರಿಗಾಗಿ ಮಕ್ಕಳ ಪರದಾಟ. ಇಂದು ಬಾಗಲಕೋಟೆ ತಾಲೂಕಿನ ಬೆನ್ನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆನ್ನೂರು ಭಾಗ 2ರಲ್ಲಿ ಇಲ್ಲಿ ಏನ್ ಸಮಸ್ಯೆ ಇದೆ ಅಂದ್ರೆ ಇಲ್ಲಿನ ಮಕ್ಕಳಿಗೆ ನೀರಿನ ಸಮಸ್ಯೆ ಇದೆ. ಸುಮಾರು 4 ವರ್ಷಗಳಿಂದ ಸತತವಾಗಿ ಮಕ್ಕಳು ನೀರಿಗಾಗಿ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಮಕ್ಕಳು ಶಾಲೆಗೆ ಊಟಕ್ಕೆ ತರುವಂತಹ ಪಾತ್ರೆ ತೆಗೆದುಕೊಂಡು ಶಾಲಾ ಮಕ್ಕಳು ಹಾಗೂ ಶಿಕ್ಷಕರು, ಪಾಲಕರು ಹಾಗೂ ಈ ಶಾಲೆಯ ಅಧ್ಯಕ್ಷರು, ಸದಸ್ಯರು, ಉಪಾಧ್ಯಕ್ಷರು, ಈ ಊರಿನ ಗ್ರಾಮಸ್ಥರು ಈ ಗ್ರಾಮ ಪಂಚಾಯತಿಗೆ ಈಗಾಗಲೇ ಅದೆಷ್ಟೋ ಬಾರಿ ಅರ್ಜಿಯನ್ನು ಸಲ್ಲಿಸಿದ್ರು ಕೂಡ ಇಲ್ಲಿನ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ. ಬೆನ್ನೂರು ಗ್ರಾಮದ PDO SH ಕಾಳಗಿ ಅವರು ಕೇಳಿದ್ರೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಇದುವರೆಗೂ ಮಕ್ಕಳಿಗೆ ನೀರಿನ ಸಮಸ್ಯೆ ಪರಿಹಾರವನ್ನ ಮಾಡಿಲ್ಲ. ಮಕ್ಕಳು ನೀರಿಗಾಗಿ ತಮ್ಮ ಮನೆಗೆ ಹೋಗ್ತಾರೆ. ಈ ಶಾಲೆಯ ಸಿಬ್ಬಂದಿ ಊರಿನಲ್ಲಿ ಹೊರಗಡೆ ಹೋಗಿ ನೀರನ್ನ ತಂದು ಮಕ್ಕಳಿಗೆ ಮಧ್ಯಾಹ್ನದ ಊಟಕ್ಕೆ ಕೊಡುವಂತಾಗಿದೆ. ಈ ಸಂದರ್ಭದಲ್ಲಿ ಅಧ್ಯಕ್ಷರು ರಾಯಪ್ಪ ಸಾಬಣ್ಣ, ಕೂಡಗಿ ಶ್ರೀ ರಾಜೇಶ್ವರಿ, ಕೂಡಗಿ ಶ್ರೀ ಮಂಜುಳಾ ಲೇಖಪ್ಪನವರ ಮುಖ್ಯ ಗುರುಗಳು ರಾಮಣ್ಣ ನಾಯಕ್ ಗ್ರಾಮಸ್ಥರು ಹಾಜರಿದ್ದು ಮಕ್ಕಳು ಎದುರಿಸ್ತಾ ಇರುವಂತಹ ಸಮಸ್ಯೆಯ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಿ ಪರಿಹರಿಸಲು ಒತ್ತಾಯಿಸಿದ್ದಾರೆ. ಇವತ್ತು ನಾವು ಬೆನ್ನೂರು ಸರ್ಕಾರಿ ಶಾಲೆಯಲ್ಲಿದ್ದೇವೆ. ಸರ್ಕಾರಿ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ ಅಂತ ಹೇಳಿ ಇಲ್ಲಿ ಶಿಕ್ಷಕರು ಇವತ್ತು ನಮ್ಮ KTTVಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಇವತ್ತು ನಾವು ಇಲ್ಲಿ ನೋಡ್ತಾ ಇರ್ಬೋದು, ವಿದ್ಯಾರ್ಥಿಗಳೆಲ್ಲ ತಟ್ಟೆಯನ್ನ ಹಿಡಿದುಕೊಂಡು ಯಾವ ರೀತಿ ನಿಂತ್ಕೊಂಡಿದ್ದಾರೆ ಅಂತ ಹೇಳಿ. ಈಗ ವಿದ್ಯಾರ್ಥಿಗಳನ್ನ ನೀವು ನೋಡ್ತಾ ಇರ್ಬೋದು, ನಿಜಕ್ಕೂ ಮಮ್ಮಲು ಮರಗುವಂತಹ ಒಂದು ಸಂದರ್ಭ ಇದು. ಯಾಕೆಂತಂದ್ರೆ ವಿದ್ಯಾರ್ಥಿಗಳಿಗೆ ಆಹಾರ ಇದೆ, ಮೊಟ್ಟೆ ಇದೆ, ಶಿಕ್ಷಕರು ಸರಿಯಾದಂತಹ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ. ಆದ್ರೆ ಇವರಿಗೆ ಊಟ ಮಾಡಿದ ಮೇಲೆ ನೀರು ಕೊಡ್ಲಿಕ್ಕೆ ನೀರು ಇಲ್ಲ. ವಿದ್ಯಾರ್ಥಿಗಳೆಲ್ಲ ಊಟ ಆದ್ಮೇಲೆ ಮನೆಗೆ ಹೋಗಿ ನೀರು ಕುಡಿದು ಬರುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿರುವಂತದ್ದು ಬೆನ್ನೂರು ಗ್ರಾಮದಲ್ಲಿ. ಒಮ್ಮೆ ಬರ್ತಾವ್ರಿ. ಒಮ್ಮೆ ಬರ್ತಾವ, ಒಮ್ಮೆ ಬರೋದಿಲ್ಲ. ಓಕೆ, ಈಗ ನೀವು ಇಲ್ಲಿ ಊಟ ಮಾಡಿ ಮನ್ಯಾಗ ಹೋಗಿ ನೀರು ಕುಡಿತಿಯಲ್ಲ, ನಿಮ್ಮ ಮನ್ಯಾಗ ಏನಂತಾರ? ನಮ್ಮ ಮನ್ಯಾಗ ನಿಮ್ ಸಾಲೆ ನೀರಿಲ್ಲ ಮನಿಗೂ ಬರ್ತೀರಲ್ಲ ಅಂತಾರ. ಈಗ ಊಟ ಮಾಡಿ ನೀರ್ ಎಲ್ಲಿ ಕುಡಿತೇವ? ಮನಿಗ್ ಹೋಗ್ತೀನಿ. ಮನಿಗೆ ಹೋಗ್ತೀನಿ. ನೀನು ಎಷ್ಟನೇ ಕ್ಲಾಸ್? ನೀನು? ನಾನ್ 3ನೇ ಕ್ಲಾಸ್ ರೀ. 3ನೇ ಕ್ಲಾಸ್. 3ನೇ ಕ್ಲಾಸು 3 ವರ್ಷದಿಂದ ನೀರ್ ಮನ್ಯಾಗ ಕುಡಿತಿ? ಇಲ್ರಿ, ಬಾಟಲ್ ತಂದಿರ್ತೀನಿ. ಬಾಟ್ಲಿ ತಂದಿರ್ತೀನಿ. ಸ್ವಲ್ಪ ಬಿಕಿನ್ಕಿಂತ ಸ್ವಲ್ಪ ಜಾಣಕ್ಕಿದ್ದಂಗ ಅದಕ್ಕೆ ಹೌದಲ್ಲ? ಬಾಟ್ಲಿ ತೊಂಬಂದ್ ಇಲ್ಲಿ ಕುಡಿತಿ. ಕಳೆದ 4 ವರ್ಷಗಳಿಂದ ಅರ್ಜಿಯನ್ನ ಕೊಡ್ತಾ ಇದ್ದಾರಂತೆ ನಮ್ಮ ಪಂಚಾಯತಿಗೆ. ಈಗ ಅಷ್ಟಾದ್ರೂ ನೀವು ಅವ್ರ ಬಗ್ಗೆ ಒಂದಿಷ್ಟು ಕಾಳಜಿ ವಹಿಸಿಲ್ಲ ಅಂತಕ್ಕಂಥದ್ದು ಒಂದು ಆರೋಪ. ಅದಕ್ಕೆ ಏನ್ ಹೇಳ್ತೀರಿ ಸರ್? ಜಲ್ದಿ ಬಗೆಹರಿಸ್ತೀರಾ ಹೇಗೆ? ಸರ್ ಏನಿಲ್ಲ, ಈಗ ಮನೆ ಗ್ರಾಮ ಸಭಾದೊಳಗೆ ಸರ್ ಬಂದಿದ್ರು, ಕರೆಸಿದ್ದೇವೆ. ಅದರೊಳಗೆ ಅವ್ರಿಗೆ ಭರವಸೆ ಕೊಟ್ಟು ಅವ್ರಿಗೆ ಮೀಟಿಂಗ್ ಐತೆ 15 ದಿನ ಕಳಿಸಿ ದುಡ್ಡು ತೆಗೆದಿಟ್ಟು ಪೈಪ್ಲೈನ್ ಮಾಡಿಸುವಂತ ವ್ಯವಸ್ಥೆ ಮಾಡ್ತೇವೆ. ಅದೇ ಸರ್, ಈಗ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಅಂತ? ಸುಮಾರು 4 ವರ್ಷಗಳಿಂದ ಈ ತರ ಮಾಡ್ತಾರೆ. ಅದು 4 ವರ್ಷ ಇರ್ಬೋದು ಸರ್. ಈಗ ನಮಗೆ ಗೊತ್ತಾಗಿದ್ದು ಈಗ ಮನೆ ಮೀಟಿಂಗ್ನೊಳಗೆ ಸರ್ ಬಂದಾಗ. ಅದಕ್ಕೆ ಮೊದಲ ನಮಗೆ ಶೌಚಾಲಯ ಬೇಕಂದ್ರೆ ಒಂದು ಹೈಟೆಕ್ ಶೌಚಾಲಯ ಕಟ್ಟೋ ಸ್ಟಾರ್ಟ್ ಐತ್ರಿ ಈಗ ಅಲ್ಲಿ. ಮತ್ತು ಕಂಪೌಂಡ್ ಮನೆ NRG ಕ್ರಿಯೋಜನೊಳಗೆ ಇಟ್ಕೊಂಡಿವ್ರಿ. ಅದಕ್ಕೆ ಆ ಸಾಲಿಗೆ ಏನು ಬೇಕು ಅದು ನೀರಿನ ಒಂದು 15 ದಿನ ಕಸ ಶುದ್ಧ ಮಾಡಿ ಕೊಡ್ತೇವೆ. ಈಗ ಬಂದಿದ್ರೆ ಬಂದಾಗ ಮೊನ್ನೆ ಗ್ರಾಮ ಸಭೆ ಕರೀತೀನಿ, ಅವಾಗ ಅವರು ಸರ್ ಬಂದಿದ್ದಾರೆ. ಬಂದಾಗ ನಾನು ಒಂದು ಕ್ರಿಯೇಷನ್ ಮಾಡ್ತೀನಿ, 15 ದಿನ ಕಳಿಸಿ ಅದ್ರಾಗ ಹಾಕಿ ಕೊಡ್ತೀನಿ ಅಂತ ಹೇಳಿದ್ದೆ. ಇದಕ್ಕಿಂತ ಮೊದಲು ಏನಿದೆ, ನಾವು ಬಂದ್ಬಿಡೋಣ ಒಂದು ಇಲ್ಲೇ ಬೋರ್ ಖಾಲಿ ಇತ್ತು. ಅದಕ್ಕೆ ಅದು ವಾಷಿಂಗ್ ಮಿಷಿನ್ ತರಿಸಿ ಹೊಸ ಮೋಟ್ರ್ ಇಳಿಸಿ ಅಲ್ಲೇ ಒಚ್ಚಿದ್ದೀವಿ. ಆದ್ರೆ ಅವ್ರು ಏನಂತಾರೆ, ನಮಗೊಂದು ಸಿಂಟೆಕ್ಸ್ ಗೇರ್ಸ್ ಅಂತ ಅಂತಾರೆ. ಅದಕ್ಕೊಂದು ಬೇರೆ ಪುಣ ಇಂಚಿದ್ರಾಗಲಿ 1 ಇಂಚಿದ್ರಾಗಲಿ ಡೈರೆಕ್ಟ್ ಕೊಡಿಸಿ ನೀರು ಕೊಡುವಂಗೆ ನಾನು ಮಾಡ್ತೀನಿ. ಅಮೃತ ಟಿವಿ ಕರ್ನಾಟಕ ನ್ಯೂಸ್ ಚಾನೆಲ್ಗೆ ಸ್ವಾಗತ.